ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇಗೂ ಧೈರ್ಯಕ್ಕೆ ಭಾವಂತಮ್ಮ ಇದಾರಲ್ವಾ, ರಿಸ್ಕ್ ತಗೋಬಹುದು. ಹೋಗೋದು ಅಂದ್ರೆ ಯಾವಾಗ? ಯಾವಾಗಾದ್ರೂ ಓಕೆ, ನೀವ್ ಹೇಳ್ದಾಗ. ಕಾಲ್ ಮಾಡ. ರೀ ಅದಕ್ಕೆ ತಂಗಿ, ಏನ್ರಿ ಇದು ಫುಲ್ ಇಂಪ್ರೂವ್ಮೆಂಟು. ಐ ಕೆನಾಟ್ ಬಿಲೀವ್ ದಿಸ್. ಹುಡುಗಿರು ಎಸ್ ಅಂದ್ರೆ ನೋ ಅಂತನಾ, ನೋ ಅಂದ್ರೆ ಎಸ್ ಅಂತನಾ? ಕನ್ಫ್ಯೂಸ್ ಆಗ್ತಿದೆ, ಸ್ವಲ್ಪ ಕ್ಲಾರಿಟಿ ಕೊಡ್ರಿ. ಹುಡುಗಿರ್ ಮಾತನ್ನ ಹಾಗೆಲ್ಲ ಜಾಸ್ತಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ಕ್ಲಾರಿಟಿ ಹುಡ್ಕೋದಕ್ಕೆ ಹೋದ್ರೆ ನಿಮ್ಗೆ ಕನ್ಫ್ಯೂಷನ್ ಆಗತ್ತೆ. ಯಾವಾಗ ಹೋಗೋಣ ಅಂತ ಹೇಳಿ ಅಷ್ಟೇ. ನಾಳಿದ್ರಲ್ಲಿ ಹೋಗೋಣ, ಓಕೆನಾ? ಓಕೆ, ಬಟ್ ಒಂದು ಕಂಡೀಷನ್. ನಾವ್ ಎಲ್ಲೇ ಹೋದ್ರೂ 2 ರೂಮ್ ಮಾಡಲೇಬೇಕು. ನಮ್ಮಿಬ್ರು ಮತ್ತೆ ಕಂಪಲ್ಸರಿ ಒಂದು ಗೋಡೆ ಇರಲೇಬೇಕು, ಓಕೆನಾ? ಓಕೆ ಅಂದ್ರೆ ಮಾತ್ರ ನಾನು ಬರೋದು. ಓಕೆ ಹಾಗೆ ಮಾಡೋಣ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾವು ಅದರಲ್ಲೆಲ್ಲ ಫುಲ್ ಪ್ರಾಂಪ್ಟ್. ಸರಿ, ಹಾಗಾದ್ರೆ ನನ್ನ ಮನೇಲಿ ಏನಾದರೂ ಒಂದು ಸುಳ್ಳು ಹೇಳಿ ಆಮೇಲೆ ರಿಸಲ್ಟ್ ಏನು ಅಂತ ತಿಳಿಸ್ತೀನಿ. ಆಲ್ ದಿ ಬೆಸ್ಟ್, ಬಾಯ್. ಕಾಫಿ. ಅಪ್ಪ, ಅಮ್ಮ, ಅದು ನನ್ಗೊಂದು ಫೋಟೋಶೂಟ್ ಆಫರ್ ಬಂದಿದೆ, ಅಲ್ಲಿಗೆ ಹೋಗ್ಲೇಬೇಕಂತೆ. ತುಂಬಾ ದೊಡ್ಡ ಆಫರ್ ಅಮ್ಮ, ಇದರಿಂದ ನನ್ನ ಕರಿಯರ್ಗೂ ಹೆಲ್ಪ್ ಆಗತ್ತೆ. ಸೂಪರ್ ಕಣೆ, ಒಳ್ಳೇದಾಯ್ತು. ನಂಗಂತೂ ತುಂಬಾ ಖುಷಿ ಆಗ್ತಿದೆ. ಎಲ್ಲಂತೆ ಫೋಟೋಶೂಟ್? ಊಟಿನಲ್ಲಮ್ಮ. ಊಟಿಲ? ಔಟ್ಡೋರ್ ಶೂಟ್ 2 ದಿನ ಇದೆಯಂತೆ. ವಾವ್, ಹಾಗಾದ್ರೆ ಅಪ್ಪಿ ನಾನು ನಿನ್ ಜೊತೆ ಬರ್ತೀನಿ ಕಣೆ. ನಿನ್ ಜೊತೆಲಿ ಯಾರಾದ್ರೂ ಇದ್ದಂಗೂ ಆಗತ್ತೆ, ನನ್ನ ಆಸೆನೂ ಪೂರೈಸ್ದಂಗೆ ಆಗತ್ತೆ. ನೋಡು ಮಂದಾಕಿನಿ, ಮಕ್ಕಳನ್ನ ನಾವು ಎಷ್ಟು ದಿನ ಮೂಗ್ ದಾರ ಹಾಕಿ ಹಿಡ್ಕೊಂಡಿರಕ್ಕೆ ಸಾಧ್ಯ ಹೇಳು? ಒಂದಲ್ಲ ಒಂದಿನ ಅವರು ಇಂಡಿಪೆಂಡೆಂಟ್ ಆಗಲೇಬೇಕಲ್ವಾ? ಒಬ್ಬೊಬ್ಬರೇ ಓಡಾಡೋದು, ಒಬ್ಬೊಬ್ಬರೇ ಬದುಕೋದು, ಒಬ್ಬೊಬ್ಬರೇ ಕೆಲಸ ಮಾಡೋದು, ಇವನ್ನೆಲ್ಲ ಅವ್ರು ಕಲ್ತ್ಕೋಬೇಕಲ್ವಾ? ಇಲ್ಲ ಅಂದರೆ ಮುಂದಕ್ಕೆ ಅವ್ರಿಗೆ ತುಂಬ ತೊಂದರೆ ಆಗ್ಬಿಡುತ್ತೆ. ನಮ್ಮ ನಂತರ ದಿಕ್ಕೆ ತೋರ್ಸ್ದಂಗೆ ಆಗ್ಬಿಡುತ್ತೆ ಅವ್ರಿಗೆ. ಅದಕ್ಕೆ ನಾನು ಹೇಳ್ತಿರೋದು, ಹೋಗ್ಲಿ ಬಿಡು. ಇಷ್ಟಕ್ಕೂ ಅವಳೇನು ಚಿಕ್ಕ ಹುಡುಗಿ ಅಲ್ವಲ್ಲ, ಬೆಳೆದು ನಿಂತಿದ್ದಾಳೆ, ಜವಾಬ್ದಾರಿ ಇದೆ ಅವಳಿಗೆ. ಹೌದು ಅತ್ತೆ, ಮಾವ ಹೇಳ್ತಿರೋದು ಕರೆಕ್ಟು. ಇನ್ಮೇಲೆ ಅಪೇಕ್ಷಾ ಮಾಡ್ಲಿಂಗ್ ವರ್ಕ್ಗೆ ಬೇರೆ ಕಡೆ ಟ್ರಾವೆಲ್ ಮಾಡಬೇಕಾಗತ್ತೆ. ಅವಾಗ ಯಾರೂ ನಾವು ಅವಳ ಜೊತೆ ಹೋಗೋಕ್ಕಾಗಲ್ಲ. ಸೊ ಇವಾಗ ಅವಳು ಹೋಗಿ ಬರಲಿ ಬಿಡಿ. ಎನಿವೇ ಅವಳು ಒಬ್ಬಳೇ ಹೋಗ್ತಾ ಇಲ್ವಲ್ಲ, ಅವಳ ಜೊತೆ ಅವಳ ಟೀಮ್ ಹೋಗ್ತಾ ಇದೆ, ಆ್ಯಂಡ್ ದೇ ವಿಲ್ ಟೇಕ್ ಕೇರ್ ಆಫ್ ಹರ್. ಇಲ್ಲಿವರೆಗೂ ಇವಳು ಎಲ್ಲೇ ಹೋಗಿದ್ದಾಳೆ? ಮನೆ ಸ್ಟುಡಿಯೋ ಇಷ್ಟೇ ಇವಳು ಪ್ರಪಂಚ. ಈಗ ಸ್ವಲ್ಪ ಹೊರಗಡೆ ಹೋಗ್ಲಿ, ಪಿಕ್ನಿಕ್ ಇದ್ದಂಗೆ ಇರುತ್ತೆ, ಎಂಜಾಯ್ ಮಾಡಲಿ ಬಿಡು. ಸರಿ, ನೀವೆಲ್ಲ ಇಷ್ಟು ಹೇಳ್ತಾ ಇದ್ದೀರಾ ಅಂದಮೇಲೆ ಅವಳು ಹೋಗಿ ಬರಲಿ. ನನಗಂತೂ ಊಟಿ ನೋಡೋಕ್ಕಾಗಲಿಲ್ಲ, ಅವಳಾದ್ರೂ ಎಂಜಾಯ್ ಮಾಡ್ಕೊ. ಹೋಗ್ಬಾ, ಆದರೆ ಹುಷಾರು. ಸರಿ ಅಮ್ಮ, ನಾನು ರೆಡಿ ಆಗ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.